ಅಯ್ಯೋ, ನನ್ನ ಮಗನಿಗೆ ತೊಂದರೆ ಆಗತ್ತಾ? ಅಯ್ಯೋ, ಅಪ್ಪಂಗೆ ಅಪಾಯ ಆಗುತ್ತೆ ಅಂದ್ರೆ? ಚಾರು, ಹೇಗಿದ್ರು ನೀನ್ ಮಾಡ್ತೀನಿ ಅಂದೆ ಅಲ್ವಾ? ನೀನೇ ಅದನ್ನ ಪೂರ್ತಿ ಮಾಡ್ಬೇಕು. ನಿಮ್ಮನ್ನ ಸರಿ, ಇದನ್ನೆಲ್ಲ ನಾನು ಹಿಡ್ಕೊಂಡಿದ್ದೀನಲ್ವಾ? ಆ ಶೂಲನ್ ಮಾತ್ರ ನಮ್ಮ ಅತ್ತೆ ನಲ್ಗೆ ಚುಚ್ಚಿ. ಹಾಗೆಲ್ಲ ಆಗಲ್ಲಮ್ಮ. ಪೂಜೆ ಯಾರು ಮಾಡ್ತಾ ಇದ್ದಾರೋ ಅವರೇ ಶೂಲನು ಧರಿಸ್ಬೇಕಾಗತ್ತೆ. ಆಟ ಆಡ್ತಿದ್ಯಾ ಚಾರು? ಮಾವನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೋವಲ್ಲಿದ್ರೆ ಅತ್ತೆ ಬೇಡ, ಪೂಜೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ನಿಜವಾಗ್ಲೂ ಮಾವನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ಯಾಕಿಲ್ಲ, ತುಂಬಾ ಪ್ರೀತಿ ಇದೆ. ಮತ್ ಮುಂದುವರ್ಸು. ಪೂಜಾರೆ, ಶೂಲ ನೀವೇ ಚುಚ್ತೀರಾ ಇಲ್ಲ ನಾನ್ ಚುಚ್ಲಾ? ನೋಡಪ್ಪ, ಭಕ್ತಿಯಿಂದ ಅವ್ರಿಗವ್ರೇ ಚುಚ್ಕೋಬಹುದು. ಅಖಂಡ ದೀಪ ಎತ್ಕೊಂಡಿದ್ದಾಳೆ, ಆ ಶೂಲನ ನೀನೇ ಚುಚ್ಚು. ಚಾರು, ನಾಲ್ಗೆ ಹೊರಗೆ ಹಾಕು. ಅಮ್ಮ ಹಿಡ್ಕೋ. ನಾನ್ ಯಾಕೆ ಬಿಡೋ, ನೀನೇ ಚುಚ್ಚು. ಸರಿ ಚಾರು, ನಾಲ್ಗೆ ಹೊರಗೆ ಹಾಕು. ಏನ್ ಚಾರು, ಪೂಜೆ ಮಾಡ್ತೀನಂತ ಮುಂದೆ ಬಂದೆ, ಅಲ್ಲಿ ಮಾವನ್ ಪ್ರಾಣಕ್ಕೆ ಅಪಾಯ ಇದೆ. ಪೂಜೆ ಮಾಡ್ತೀಯಾ ಮಾಡಲ್ವಾ? ನಾಲ್ಗೆ ಚಾಚು. ಚಾಚು. ಬನ್ನಿ, ಬೇಗ ಪ್ರದಕ್ಷಿಣೆ ಮುಗಿಸೋಣ. ಬಾಮ. ಅಯ್ಯೋ, ಒಂದ್ ನಿಮಿಷ ಇರಮ್ಮ. ಈಗ ಅದೆಲ್ಲ ಯಾಕೆ? 3 ಪ್ರದಕ್ಷಿಣೆ ಮುಗಿಯೋವರೆಗೂ ಇದರಿಂದ ಅವರಿಗೆ ಹೊಡಿತಾ ಇರಬೇಕು. ನೀವು ತಗೊಳ್ಳಿಮ್ಮ. ಈ ಕೆಲಸ ರಾಜಿಗಾಗಲ್ಲ, ನಾನೇ ಹೊಡಿತೀನಿ. रुद्राय नीने भर्गाय नीने सोमाय श्रीकंठने देवदेवाय पालनेत्राय कालकालाय महेशने कालाग्नि तस्मै नमः महाप्राणाधीशने नमः ओंकाररूपने नमः शिव 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 शंकर हर हर ದೊಡ್ಡಪ್ಪ, शिव 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 शंकर हर हर ಅಯ್ಯಯ್ಯೋ, ಇದೇನಾಯ್ತಮ್ಮ? ಇದು ಅಶುಭದ ಸೂಚನೆ. ಒಳಗಡೆ ದೀಪ ಹಚ್ಚೋಕ್ಕೂ ಮುಂಚೆನೆ ಅಖಂಡ ದೀಪ ಹೀಗೆ ಬಿದ್ದೋಯ್ತು ಅಂದ್ರೆ ಸ್ವಾಮಿಗೆ ನಿಮ್ ಕೋರಿಕೆ ಇಷ್ಟ ಆಗ್ಲಿಲ್ವೋ, ಅಥವಾ ಈ ಹುಡುಗಿ ಮಾಡ್ತಿರೋ ಪೂಜೆ ಇಷ್ಟ ಆಗ್ಲಿಲ್ವೋ? ನಿಮ್ಮ ಶೂಲಧಾರಣ ಪೂಜೆ ಅಪೂರ್ಣವಾದಂತೆ. ನೀವು ಅನ್ಕೊಂಡಿರೋ ಕೋರಿಕೆ ಈಡೇರಲ್ಲ ಅಂತ ಭಗವಂತ ಸೂಚಿಸ್ತಾ ಇದ್ದಾರೆ. ಯಾವ ಪ್ರಾಣಕ್ಕೆ ತೊಂದರೆ ಆಗ್ಬಾರ್ದು ಅಂತ ನೀವ್ ಈ ಪೂಜೆ ಮಾಡ್ತಾ ಇದ್ದೀರೋ ಆ ಪ್ರಾಣನು ಈ ದೀಪ ತರ ಆರ್ ಹೋಗುತ್ತೆ ಅನ್ಸುತ್ತೆ.
ಏನ್ ಸ್ವಾಮೀಜಿ ಏನಾಯ್ತು? ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಪ್ರಯೋಜನ ಆಗೋ ತರ ಕಾಣ್ತಿಲ್ಲ. ಹಾಗೆ ಹೇಳ್ಬೇಡಿ ಸ್ವಾಮೀಜಿ. ಇರೋ ನಿಜಾನ ಹೇಳಲೇಬೇಕಲ್ಲ. ಕಚ್ಚಿರೋದು ನಾಗರ ಹಾವು. ನೀವಿಲ್ಲಿ ಕರ್ಕೊಂಬರೋ ಹೊತ್ತಿಗೆ